ನಮ್ಮ ಕನ್ನಡಿಗರಿಗೆ ಚಿನ್ನದ ಮೇಲಿರುವ ಆಸೆ ಹೇಳಲು ಮಾತೇ ಸಾಲದು. ಗಂಡಸರೇ ಆಗ್ಲಿ ಅಥವಾ ಹೆಂಗಸರೇ ಆಗ್ಲಿ, ಕೈಯಲ್ಲೊಂದು ಸಿಂಪಲ್ ಬ್ರೇಸ್ಲೆಟ್ ಅಥವಾ ಬಳೆ ಹಾಕ್ಬೇಕು ಅನ್ನೋ ಕನಸು ಬಹುತೇಕ ಎಲ್ಲರಲ್ಲೂ ಇರುತ್ತೆ. ಆದ್ರೆ ಜ್ಯುವೆಲರಿ ಅಂಗಡಿಗೆ ಹೋದಾಗ ಚಿನ್ನದ ದರ ಮಾತ್ರವಲ್ಲ, ಮೇಕಿಂಗ್ ಚಾರ್ಜ್, GST, ವೇಸ್ಟೇಜ್ ಹೀಗೆ ಹಲವು ಖರ್ಚುಗಳು ಸೇರಿ ಬಿಲ್ ಹೆಚ್ಚಾಗುವುದು ಸಾಮಾನ್ಯ. ಹಾಗಾದ್ರೆ ಸದ್ಯದ ಮಾರುಕಟ್ಟೆಯ ದರದಲ್ಲಿ 10 ಗ್ರಾಂ ತೂಕದ ಒಂದು ಬ್ರೇಸ್ಲೆಟ್ ಅಥವಾ ಬಳೆಯನ್ನ ಮಾಡಿಸೋಕೆ ನಿಜವಾಗಿಯೂ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಸುಲಭವಾಗಿ ತಿಳಿಯೋಣ ಬನ್ನಿ. ಮೊದಲು ನಾವು ಚಿನ್ನದ ಮೂಲ ದರವನ್ನ ತಿಳಿದುಕೊಳ್ಬೇಕು. ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಸುಮಾರು 14,000 ರೂಪಾಯಿ ಇದ್ದಂತಿದೆ. 10 ಗ್ರಾಂ ಚಿನ್ನದ ಬೆಲೆ 1,40,000 ರೂಪಾಯಿ ಆಗ್ತದೆ. ಇದು ಕೇವಲ ಚಿನ್ನದ ಅಸಲು ಬೆಲೆ ಅಷ್ಟೇ. ಈ ದರಕ್ಕೆ ಯಾವ ಅಂಗಡಿಯಲ್ಲೂ ರೆಡಿ ಆಭರಣ ಸಿಗೋದಿಲ್ಲ. ಇದು ಬಿಸ್ಕೆಟ್ ಅಥವಾ ರಾ ಗೋಲ್ಡ್ ದರ ಎಂದು ಹೇಳಬಹುದು. ಇದಾದ ನಂತರ ಬರ್ತದೆ ಮೇಕಿಂಗ್ ಚಾರ್ಜ್, ಅಂದ್ರೆ ಚಿನ್ನವನ್ನ ಕರಗಿಸಿ ಅದನ್ನ ಆಭರಣದ ರೂಪಕ್ಕೆ ತರಲು ಕಾರಿಗರು ಮಾಡುವ ಕೆಲಸಕ್ಕೆ ನೀಡುವ ಶುಲ್ಕ. ಸಾಮಾನ್ಯವಾಗಿ ಸರಳ ಡಿಸೈನ್ ಬ್ರೇಸ್ಲೆಟ್ಗೆ 8% ರಿಂದ 12% ಮೇಕಿಂಗ್ ಚಾರ್ಜ್ ಹಾಕಲಾಗುತ್ತೆ. ನಾವು ಸರಾಸರಿಯಾಗಿ 10% ಎಂದು ಲೆಕ್ಕ ಹಾಕಿದ್ರೆ 1,40,000 ರೂಪಾಯಿಯ ಮೇಲೆ 14,000 ರೂಪಾಯಿ ಮೇಕಿಂಗ್ ಚಾರ್ಜ್ ಆಗ್ತದೆ. ಆದ್ರೆ ಅದೇ ಡಿಸೈನ್ ಸ್ವಲ್ಪ ಹೆಚ್ಚು ಕೆಲಸವಿದ್ರೆ ಇದು 15% ದಿಂದ 20% ಹೋಗಬಹುದು ಎಂದು ಹೇಳಲಾಗುತ್ತೆ. ಇದಕ್ಕೆ ನಂತರ ಸೇರ್ತದೆ GST. ಚಿನ್ನದ ಖರೀದಿಯ ಮೇಲೆ ಸರ್ಕಾರ 3% GST ವಿಧಿಸಿದೆ. ಆದ್ರೆ ಈ ತೆರಿಗೆ ಕೇವಲ ಚಿನ್ನದ ಬೆಲೆಯ ಮೇಲೆ ಮಾತ್ರವಲ್ಲ, ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜ್ ಎರಡನ್ನೂ ಸೇರಿಸಿ ಒಂದು ಮೊತ್ತದ ಮೇಲೆ ವಿಧಿಸಲಾಗುತ್ತೆ. ಅಂದ್ರೆ 1,40,000 ರೂಪಾಯಿ ಪ್ಲಸ್ 14,000 ರೂಪಾಯಿ, ಎಷ್ಟು ಸೇರಿದ್ರೆ 1,54,000 ರೂಪಾಯಿ ಆಗುತ್ತೆ. ಇದರ ಮೇಲೆ 3% GST ಲೆಕ್ಕ ಹಾಕಿದ್ರೆ ಸುಮಾರು 4,620 ರೂಪಾಯಿ ಬರ್ತದೆ. ಹಾಗಾದ್ರೆ ಬನ್ನಿ ಒಟ್ಟು ಖರ್ಚಿನ ಲೆಕ್ಕ ಹಾಕೋಣ. ಚಿನ್ನದ ಬೆಲೆ 1,40,000 ರೂಪಾಯಿ, ಮೇಕಿಂಗ್ ಚಾರ್ಜ್ 14,000 ರೂಪಾಯಿ, GST 4,620 ರೂಪಾಯಿ, ಒಟ್ಟು 1,58,620 ರೂಪಾಯಿ ಆಗುತ್ತೆ. ಅಂದ್ರೆ ಸದ್ಯದ ಮಾರುಕಟ್ಟೆಯ ದರದ ಪ್ರಕಾರ 10 ಗ್ರಾಂ ತೂಕದ ಒಂದು ಸರಳ ಬ್ರಾಸ್ಲೆಟ್ ಅಥವಾ ಬಳೆ ಮಾಡಿಸ್ಬೇಕಂದ್ರೆ ಸುಮಾರು 1.58 ಲಕ್ಷದಿಂದ 1.60 ಲಕ್ಷದವರೆಗೆ ಖರ್ಚಾಗ್ತದೆ ಎಂದು ಹೇಳಬಹುದು. ಆದ್ರೆ ಇಲ್ಲಿ ಇನ್ನೊಂದು ಪ್ರಮುಖ ವಿಷಯವನ್ನ ಗಮನಿಸಬೇಕು. ನೀವು ಯಾವ ಅಂಗಡಿಗೆ ಹೋಗ್ತಿರ್ತೀರೋ ಅದರ ಮೇಲೆ ಖರ್ಚು ಬದಲಾಗ್ತದೆ. ಸ್ಥಳೀಯ ಜ್ಯುವೆಲರಿ ಅಂಗಡಿಗಳಲ್ಲಿ ಮೇಕಿಂಗ್ ಚಾರ್ಜ್ ಸ್ವಲ್ಪ ಕಡಿಮೆ ಇರಬಹುದು. ಆದ್ರೆ ದೊಡ್ಡ ಬ್ರಾಂಡೆಡ್ ಶೋರೂಮ್ಗಳಲ್ಲಿ ಆಫರ್ ಹೆಸರಿನಲ್ಲಿ ಮೇಕಿಂಗ್ ಚಾರ್ಜ್ ಅಥವಾ ವೇಸ್ಟೇಜ್ ಹೆಚ್ಚಾಗಿ ಹಾಕುವ ಸಾಧ್ಯತೆ ಇದೆ. ಇದರಿಂದ ಬಿಲ್ ಇನ್ನು 10,000 ದಿಂದ 20,000 ಹೆಚ್ಚಾಗಬಹುದು. ಹಾಗಾಗಿ ಚಿನ್ನ ಖರೀದಿ ಮಾಡುವಾಗ ಮೇಕಿಂಗ್ ಚಾರ್ಜ್ ಬಗ್ಗೆ ಮಾತನಾಡುವುದು ಅಥವಾ ಬಾರ್ಗೇನ್ ಮಾಡುವುದು ಮುಖ್ಯ. ಜೊತೆಗೆ ನೀವು ಖರೀದಿಸುವ ಆಭರಣದ ಮೇಲೆ 916 ಹಾಲ್ಮಾರ್ಕ್ HUID ಮುದ್ರೆ ಇದೆ ಎಂಬುದನ್ನು ಪರಿಶೀಲಿಸಬೇಕು. ಇದು ಚಿನ್ನದ ಶುದ್ಧತೆಯನ್ನು ಖಚಿತಪಡಿಸುತ್ತದೆ. ಕೊನೆಗೆ ಯಾವ ಅಂಗಡಿಯಲ್ಲಿ ಖರೀದಿ ಮಾಡಿದ್ರೂ GST ಬಿಲ್ ತೆಗೆದುಕೊಳ್ಳುವುದು ಅನಿವಾರ್ಯ. ಇದು ಮುಂದಿನ ದಿನಗಳಲ್ಲಿ ಆಭರಣಗಳನ್ನ ಮಾರಾಟ ಅಥವಾ ವಿನಿಮಯ ಮಾಡುವಾಗ ಬಹಳ ಉಪಯುಕ್ತವಾಗುತ್ತೆ. ಒಟ್ನಲ್ಲಿ ಚಿನ್ನ ಖರೀದಿ ಒಂದು ದೊಡ್ಡ ಹೂಡಿಕೆ. ಅದರಿಂದ ದರ, ಮೇಕಿಂಗ್ ಚಾರ್ಜ್, ತೆರಿಗೆ ಎಲ್ಲವನ್ನ ಸರಿಯಾಗಿ ತಿಳಿದುಕೊಂಡು ಖರೀದಿ ಮಾಡಿದ್ರೆ ನಿಮ್ಮ ಹಣಕ್ಕೆ ಉತ್ತಮ ಮೌಲ್ಯ ಸಿಗುತ್ತೆ. ಹಾಗಿದ್ರೆ ಇನ್ನೆಕ್ತಡ, ಚಿನ್ನವನ್ನ ಖರೀದಿ ಮಾಡೋರಿಗೆ ಇದು ಬೆಸ್ಟ್ ಟೈಮ್. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.